ಗಂಗಾ ಹಾರತಿಯ ನಂತರ ಆ ಅದ್ಭುತವಾದ ದೃಶ್ಯವನ್ನು ಮನಸ್ಸಿನಲ್ಲೇ ನೆನೆಯುತ್ತಾ ನಿಮ್ಮ ಕೈಲಾದ್ರೆ ಮತ್ತೊಮ್ಮೆ ಆ ವಿಶ್ವನಾಥನ ಆಲಯಕ್ಕೆ ಹೋಗಿ ಕೃತಜ್ಞತಾ ಪೂರ್ವಕವಾದ ದರ್ಶನ ನಮಸ್ಕಾರಗಳನ್ನು ಮಾಡಿ ಅನ್ನಪೂರ್ಣಾ ದೇವಿಯ ಅನ್ನಪ್ರಸಾದವನ್ನು ಸ್ವೀಕರಿಸಿ ತೃಪ್ತಿಯಿಂದ ನಿಮ್ಮ ಕೊಠಡಿಗಳ ಕಡೆಗೆ ಹೋಗಿ. ಹೀಗೆ ಒಂದೇ ದಿನದಲ್ಲಿ ಕಾಶಿ ಯಾತ್ರೆಯನ್ನು ಮುಗಿಸಿ ಮನೆಗೆ ಹಿಂತಿರುಗಿದ ಮೇಲೆ ನಿಮ್ಮ ಯಾತ್ರೆಯನ್ನು ತೃಪ್ತಿಕರವಾಗಿ ಮಾಡಿ ಬರಲು ಅನುಮತಿ ಕೊಟ್ಟ ಕಾಲ ಭೈರವನಿಗೆ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನು ಮಾಡಿ ಯಾವುದಾದರೂ ನಾಯಿಗೆ ವಡೆ ಅಥವಾ ಆಹಾರವನ್ನು ನೀಡಿ. ಆ ನಂತರ ನಿಮಗೆ ಗುರು ಸಮಾನರು ಅಥವಾ ಹಿರಿಯರಿಗೆ ಅಥವಾ ಹಸಿವಿಂದ ಇರುವವರಿಗೆ ನಿಮ್ಮ ಮನೆಗೆ ಕರೆದು ನಿಮ್ಮ ಕೈಲಾದ ಅಡಿಗೆ ಮಾಡಿ ಬಡಿಸಿ. ನಂತರ ಅವರಿಗೆ ತಾಂಬೂಲವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆಯಿರಿ. ಇಲ್ಲಿಗೆ ನಿಮ್ಮ ಕಾಶಿ ಯಾತ್ರೆ ಸಂಪೂರ್ಣವಾಗಿ ಪೂರ್ತಿಯಾಗುತ್ತದೆ.